ಪರಮಾತ್ಮ. ದೇವ ಇದು ನಿನ್ನ ಲೀಲೆ, ದೇವ ಇದು ನಿನ್ನ ಲೀಲೆ, ಜಯ ಭುವನೈಕ ಶ್ರೀಲೋಲ ಗೋಪಾಲ ಬಾಲ, ದೇವ ಇದು ನಿನ್ನ ಲೀಲೆ. ನಂದಕುಮಾರ ನವಗುಣಗಾರ, ನಂದಕುಮಾರ ನವಗುಣಗಾರ, ವಂದಿತೆ ಗಿರಿಧರ ಧರ ಮುರಳೀಧರ, ವಂದಿತೆ ಗಿರಿಧರ ಧರ ಮುರಳೀಧರ, ಕಮಲಾರಮಣ ಪರಣ ತುರಿತರಿವಾರಣ ದೇವರು, ತುರಿತರಿವಾರಣ ದೇವನು, ದೇವ ಇದು ನಿನ್ನ ಲೀಲೆ, ಜಯ ಭುವನೈಕ ಶ್ರೀಲೋಲ ಗೋಪಾಲ ಬಾಲ, ದೇವ ಇದು ನಿನ್ನ ಲೀಲೆ, ದೇವ ಇದು ನಿನ್ನ ಲೀಲೆ, ದೇವ ಇದು ನಿನ್ನ ಲೀಲೆ, ದೇವ ಇದು ನಿನ್ನ ಲೀಲೆ. ಆಹಾ, ಜಗನ್ನಾಟಕ ಸೂತ್ರಧಾರಿಯಾದಂಥ ಶ್ರೀಕೃಷ್ಣ ಪರಮಾತ್ಮನ ಲೀಲೆಗಳು ಬಹಳ ಅದ್ಭುತವಾಗಿರುವುದು. ಹೇಗೆಂದರೆ ಮಧುಸೂದನ ದೇವಕಿ ವಸುದೇವ ಕುವರ ಕಂಸಮರ್ದನ ಕೃಷ್ಣ ಪರಮಾತ್ಮ, ಜಯ ಹೇ ಜೀವನ ದೊಡೆಯ, ಜಯ ಹೇ ಜೀವನ ದೊಡೆಯ, ಜಯ ಜಯ ಹೇ ಪಾವನ ಸಲಯ, ಜಯ ಹೇ ಜೀವನ ದೊಡೆಯ. ಮಾತೆಯ ಮಡಿಲಲ್ಲಿ ಮಲಗಿರೆ ಮಾತೆಯ ಮಡಿಲಲ್ಲಿ ಮಲಗಿರೆ ವಿಷದ ಹಾಲನು ಕುಡಿಸಿದ ಪೂಜಿನಿ, ಕೃಷ್ಣ ಮಡಿಲಲ್ಲಿ ಮಲಗಿರೆ ಹಾಲನು ಕುಡಿಸಿದ ಪೂಜೆ, ಪ್ರಾಣವ ಅರಣ ಮಾಡಿದ ಪುರವೈರಿ, ಪ್ರಾಣವ ಅರಣ ಮಾಡಿದ ಪುರವೈರಿ, ಪ್ರಾಣವ ಅರಣ ಮಾಡಿದ
ಪುರವೈರಿ ಪ್ರಾಣವ ಅರಣ ಮಾಡಿದ ಪುರವೈರಿ ಮಾಧವನೇ ಮಧುಸೂದನನೇ ಕೃಷ್ಣ ಮಾಧವನೇ ಮಧುಸೂದನನೇ ಜಯ ಹೇ ಜೀವನ ತೊಡೆಯ ಜಯ ಜಯ ಹೇ ಪಾವನ ಸದಯ ಜಯ ಹೇ ಆಹಾ, ಶ್ರೀಕೃಷ್ಣ ಪರಮಾತ್ಮನು ಇನ್ನೂ ನಿದ್ರಿಸುತ್ತಿರುವನು. ಆ ಪರಮಾತ್ಮನ ಅನುಗಾನವು ಪಾದ ಸನ್ನಿಧಾನವನ್ನು ಪಡೆದ ನಾನೇ ಧನ್ಯನು. ನಾನು ಇಂದು ಈ ಪರಮಾತ್ಮನ ದೊರದಲ್ಲೇ ಇದ್ದು ಪರಮಾತ್ಮನ ಸೇವೆಯನ್ನು ಮಾಡುವೆನು. ಏ ದೇವದೇವನೇ ಮುರಳೀಧರನೇ, ನಿನ್ನ ಮಹಿಮೆಯನ್ನು ಬಲ್ಲವರ್ಯಾರು ತಂದೆ? ಆಹಾ, ಏನಿ ದ್ವಾರಕೆ ಮಹಾಭವನದ ಶೃಂಗಾರ, ಏನಿ ಶಯನಾಗ್ರಹದ ಮಹಾಸೌಂದರ್ಯದ ಶಿಲಾವಿನ್ಯಾಸದ ಚಾತುರ್ಯ. ಅಬ್ಬಾ, ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾಚರ್ಯವಾಗಿ, ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ, ನೋಡಲಾಚರ್ಯವಾಗಿ, ಏನಿ ಭವನದ ವೈಭವ ನೋಡಲಾಚರ್ಯವಾಗಿ, ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿದೆ, ಮುತ್ತು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿದೆ. ನವಿಲು ಸಾರಂಗ ಪಕ್ಷಿಗಳಿಗೆ ನಗುತ್ತಿದೆ, ಮುತ್ತು ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿದೆ. ದೇವಲೋಕದಿ ಲೋಕ ತಿರುಗಿ ಹೊರಗಿ ತಂದಿದೆ, ದೇವಲೋಕದಿ ಲೋಕವ ಮೆರು ಹೊರಗಿಳಿ ಬಂದಿದೆ. ಹೆನಿದು ಹೀ ಕೃಷ್ಣನ ಗರ್ಭದ ಸಿರಿತನ, ಹೆನಿದು ಹೀ ಕೃಷ್ಣನ ಗರ್ಭದ ಸಿರಿತನ, ಏನಿ ಭವನದ ವೈಭವ ನೋಡಲಾಚರ್ಯವಾಗಿ, ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ, ನೋಡಲಾಚರ್ಯವಾಗಿ, ಏನಿ ಭವನದ ವೈಭವ ನೋಡಲಾಚರ್ಯವಾಗಿ, ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಹಬ್ಬ, ದೃಷ್ಟಿ ಬೀರಿದೊಳಗೆ ಛತ್ತ ಚಾಪಲ್ಯಗೊಳ್ಳುತ್ತಿರುವ ನಯನ ಮನೋಹರವಾದ ಭಾವಾಭಂಗಿಗಳ ಮಧುರ ಮಿಲನ. ಈ ವಿಶಾಲ ಮಹಾ ಎಡಬಲ ಪಾಚ್ಯಗಳತ್ತ ನೋಡಿದ ಹತ್ತ ಮತ್ತು ರತ್ನ ವಜ್ರ ಗೋಮತಿಕ ಸ್ಫಟಿಕ ಕಲೆಗಳಿಂದ ಸೆಲ್ತಲ್ಪಟ್ಟ ಸಾಲು ಶಬ್ದಗಳ ಶಿಲ್ಪ ವಿನ್ಯಾಸ. ಈ ವಿನ್ಯಾಸದಲ್ಲಿ ಢಣ ಢಣವೆಂದು ಮೊಳಗುತ್ತಿರುವ ಬೇರಿ ಹುರಂಗಾದಿ ಮಂಗಳವಾದಕ್ಕೆ ತಕ್ಕಂತೆ ಕಾಣುವ ನಾಟ್ಯ ಮಯೂರಿಯರು. ಓಹೋ, ಈ ಲೋಕವನ್ನು ನೋಡುತ್ತಿದ್ದರೆ ಗಂಧರ್ವ ಲೋಕವೇ ಧರೆಗಿಳಿದಂತೆ ಕಾಣುವ ಅಮರ ಲೋಕವನ್ನೇ ಮೀರಿಸುವಂತಹ ಶಿಲ್ಪಕಲಾ ಚಾತುರ್ಯ. ಯಾವ ವಿಶ್ವಕರ್ಮರಿಂದ ನಿರ್ಮಿಸಲ್ಪಟ್ಟಿದ್ದೋ ಈ ಗೊಲ್ಲತಿಯರ ಗೋಪಾಲಕನ ಶಯನಾಭವನವು. ಇದೇನು ಈ ಸುಂದರ ಶಿಲಾ ಬಾಲಕಿಯರು ನನ್ನನ್ನು ನೋಡಿ ಬಾಹುಭಂಗಿಯ ಕೋರಿ ಓರೇ ನೋಟವ ಬೀರಿ
ಪಂಚಾಂಗಗಳನ್ನು ಪಡೆದೆಬ್ಬಿಸುವ ರಂಗನ ಕಡಿ ನೋಟದ ವೈಖರಿ, ಬಳ್ಳಿಯದ್ದು ಬಳುವ ನಡಕಟ್ಟು, ಹೊರಬೆತ್ತಲೆ ಸೆರೆಗಳು ತೋರುವ ರಂಗನ ನೋಟದ ವೈಖರಿ, ಮಿಂಚಿನಂತೆ ಉಳಿತಿರುವ ನಯನಗಳು, ಸೊಂಪಿಗೆ ಹೂವಿನಂತಹ ಮಂದಹಾಸ, ಈ ನವಧುರುಣಿಯರನ್ನು ನಾನೇ ಒಂದು ಸಾರಿ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ಸುಯೋಧನ, ಸುಸ್ವಾಗತವಯ್ಯ ಸುಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಹೊಳ ನರ್ತಕಿಯರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಹೊಳ ನರ್ತಕಿಯರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗ ಧೀಮಂತ ಪ್ರಚಂಡ ಕೌರವ, ರಣರಂಗ ಧೀಮಂತ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ಗುರುನಂದನ. ಕರದಲ್ಲಿ ಗದೆಯಂ ಪಿಡಿದಿಹ ವೀರ ಶರೀರವು ವಧಿಸಿದ ಹುಲಿಯಾಕಾರ, ಕರದಲ್ಲಿ ಗದೆಯಂ ಪಿಡಿದಿಹ ವೀರ ಶರೀರವು ಮಧಿಸಿದ ಹುಲಿಯಾಕಾರ, ಉರಿಮೀಸೆಗೆದರೆ ಗೀಸರದಾರ, ಉರಿಮೀಸೆಗೆ ದೊರೆ ಈಸರದಾರ, ಉರಿಮೀಸೆಗೆ ದೊರೆ ಈಸರದಾರ, ನಡೆಯುವ ಭಂಗಿಯು ಬಲು ಗಂಭೀರ, 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 ನಡೆಯುವ ಭಂಗಿಯು ಬಲು ಗಂಭೀರ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತವಯ್ಯ ಸುಯೋಧನ, ಸುಸ್ವಾಗತವಯ್ಯ ಸುಯೋಧನ, ಸ್ವಾಗತ 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 ಸ್ವಾಗತ
ಸ್ವಾಗತ ಸ್ವಾಗತ ಗುರುನಂದನ ಗುರುನಂದನ ಗೌರವೇಶ್ವರ ಇದೇನು ಆಚಾರ್ಯ ಹೇ ನವಥಾಣ್ಯರು ಭಾನ್ಯ ನಾಟ್ಯವಾಡುತ್ತಾ ನನ್ನನ್ನು ಭ್ರಮರಾಲೋಕಕ್ಕೆ ಕರೆದೊಯ್ದಿದ್ದವರು ಷಟಾರ್ಧದಲ್ಲಿ ಮಿಂಚಿನ ಅದೃಶರಾದರಲ್ಲ ಆ ನನಗೇನು ಕನಸೆ ಅಥವಾ ಮತಿಭ್ರಮಣೆ? ಓಹೋ, ಇದೆಲ್ಲವೂ ಕೃಷ್ಣನ ಮಾಯಾಜಾಲವೇ. ಕೃಷ್ಣ, ಈ ನಿನ್ನ ಮಾಯಾಜಾಲವನ್ನು ನೋಡಿ ಗಟ್ಟಿ ಬರಗಾಗುವನಲ್ಲ. ಸುಂದರಿ ಕುವರ ಗಾಂಧಾರಿ ದೇವಿ ಗರ್ಭ ಸಂಗಾತ ಛತ್ತುದಂತ ದುರಿಣ ಹತ್ತಿನವತಿಯ ಮಣಿಮಕುಟ ರತ್ನ ಸಿಂಹಾಸನದೀಶ್ವರ ಕುರು ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರವರ್ತಿಯಾದ ಈ ಕೌರವೇಶ್ವರನ ಹೊರಮನೆ ವೈಭವಕ್ಕಿಂತಲೂ ಈ ನಿನ್ನ ಶಯನೋಭವನವು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಇದೇನು ಸಾತಕೆ ಇಲ್ಲೇ ಇರುವುದು? ಸಾತಕಿ ಗುರುರಾಜ, ವಾಸುದೇವನಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ನೀನು ಭದ್ರಾಸ್ಥಾನದಲ್ಲಿ ಕುಳಿತು ಇನ್ನೇನು ಸ್ವಾಮಿ ಎಚ್ಚರಗೊಳ್ಳುವನು. ಏನು ಹಗಲು ನಿದ್ರೆಯೇ? ಎಂತಹ ನಿಶ್ಚಿಂತಕ ಪುರುಷನು, ಕಪಟ ನಾಟಕ ಸೂತ್ರಧಾರಿ. ಎಂತಹ ನಿಶ್ಚಿಂತಕ ಪುರುಷನು ರಾಜ್ಯ ಘೋಷಾದಿಗಳನ್ನು ತನ್ನ ಅಗ್ರಜನಾದ ಬಲರಾಮ ದೇವನಿಗೊಪ್ಪಿಸಿ ತಾನು ಮಾತ್ರ ಸ್ತ್ರೀಲೋನವಾಗಿ ಈಗ 16,000 ಗೋಪಿಕ ಸ್ತ್ರೀಯರು ಮತ್ತು ಅಷ್ಟ ಮಹಿಷರಲ್ಲಿ ಸರಸ ಸಲ್ಲೋಪಗಳಲ್ಲಿಯೇ ಲೀನವಾಗಿ ಈಗ ವಸಂತ ಕುಸುಮ ಗಣಿತ ಮಕರ ಸುಗಂಧ ಪರಿಮಳ ಸುಹಾಸನಿಂದ ಕಂಗೊಳಿಸುತ್ತಿರುವ ರತ್ನ ಹಂಸ ತಲ್ಪದ ಮೇಲೆ ಮಲಗಿ ಯೋಗ ನಿದ್ರೆಯಲ್ಲಿ ಮಗ್ನನಾಗಿರುವ ಈ ಗೋಪಾಲಕನ ರಹಸ್ಯಕ್ಕೆ ಏನೋ ಒಂದು ಕಾರಣ ಇರಲೇಬೇಕು. ಇರಲಿ, ಕಾರ್ಯ ಸಾಧನೆಗಾಗಿ ಬಂದ ನಾನು ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ನನ್ನ ಬುದ್ಧಿಗೆ ಕೆಳಕಾಲ ಮಂಕುಕ ಬೈದೆ ಅಪಮಾನ. ಈ ಕುರು ಸಾರ್ವಭೌಮನಿಗೆ ಅಪಮಾನ. ಭುವನ ಭೀಕರನಾಗಿ ಭುಜಬಲ ನಿಖಿಲ ಕುರು ಸಾಮ್ರಾಜ್ಯ ವೈಭವನಾಗಿ ಮಣಿ ಕಿರೀಟ ಕಿರೀಟ ಕೋಟಿ ಪ್ರಭಾವ ವಿಭಾಜಿತನಾಗಿ ಪ್ರಬಲ ಬಲಾವಿದ ಗದ ವೇದ್ಯ ದ್ರವೀಣ ಸಮರ ವೇದ್ಯ ಪ್ರವೀಣನಾಗಿ ವಿಜಯಲಕ್ಷ್ಮಿ ವಿರಾಜ್ಯಮಾನ ಸಾಮ್ರಾಜ್ಯನಾಗಿ ಚಂದ್ರಕುಲ ದರಸ ವಿಜಯ ಭೂಪಾಲಕನದ ನಾನು ಈಗಲ್ಲದಿರ ಗೋಪಾಲಕನ ಜನದಡಿಯಲ್ಲಿ ಅಸಂಭವ, ಅಪಮಾನಕರ ಕುರುವಂಶಕ್ಕೆ ಅಗೌರವ. ನನಗೆ ಯೋಗ್ಯವಾದ ಪೀಠ ಇದೇನು ಇಂದ್ರಕುಮಾರದ ಅರ್ಜುನನು ಬರುವಂತೆ ಭಾಸವಾಗುತ್ತಿದೆ. ಬರಲಿ, ರೋಹಣ್ಣಲ್ಲಿ ರೂಪ ಮಾಡಿ ಹೋದರು, ಸ್ತ್ರೀ ನಡಿಗೆ ಮಾತ್ರ ಇನ್ನು ಹೋಗಲೇ ಇಲ್ಲ. ಸದಾ ನಿನ್ನ ಅವಯಂ ನಿರಂತರ ಮೋರೆ ದಯನಿಧಿ ವಾಸುದೇವಂ. ಸದಾ ನಿನ್ನ ಅವಯಂ ನಿರಂತರ ಮೋರೆ ದಯನಿಧಿ ವಾಸುದೇವಂ. ಸದಾ ನಿನ್ನ ಅವಯಂ ದೀನಬಂಧು ನಿಗಮಾರ್ಗಮತಿ
ಸಾರ್ಥಕಿ, ನನ್ನ ಪ್ರಾಣಸಖನಲ್ಲಿ ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯ್ತು ಪಾರ್ಥ. ಏಕೆ? ಏನಾಯ್ತು ಸಾರ್ಥಕಿ? ಅದನ್ನು ಈಗ ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತಲೂ ಮೊದಲೇ ಈ ದ್ವಾರಕೆಯಲ್ಲಿ ಬಂದು ಕುಳಿತಿರುವನು. ನಿನ್ನ ಆಲಸ್ಯ ಪರಿಯುತ್ತ ಪರವಾಗಿ ದುರ್ಯೋಧನೆಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯನ ಪಡುವೆನು. ಎಂತ ವಿಳಂಬವೇ ಪಾರ್ಥ? ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರದು ದುರ್ದೈವದ ಫಲ. ಅದಕ್ಕಾಗಿ ನಾವು ಮರುಗುವುದಾದರೂ ಹೇಗೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾ ದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯವಲ್ಲವೇ? ಯುಧಿಷ್ಠಿರ ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಸಮಾಧಾನವೇ? ನೀನು ದ್ವಾರಕೆಗೆ ಹೊರಟ ಎಂಬ ವಿಚಾರ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುಧವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ಅವರಿಗೆ ಲಭಿಸುವುದಲ್ಲವೇ ಸುಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದರಿಂದ ಇಂತಹ ಸಮಯದಲ್ಲಿ 4 ಕಡೆ ತಿರುಗಾಡಿದಲ್ಲವೇ ಹಲವು ರಾಜರ ಸಹಾಯ ಸಹಕಾರವು ದೊರಕುವುದು. ಆದರೂ ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದದಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದಷ್ಟೇ. ಸರಿ ಸರಿ, ಇನ್ನು ಯಾವ ಇಚ್ಛೆಯಿಂದಾದರೂ ಬಾ, ಯಾವ ಸ್ಥಳದಲ್ಲಾದರೂ ಕುಳಿತುಕೋ. ಆದರೆ ಈ ಬಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿರದನು. ಒಂದು ವೇಳೆ ಸಿಕ್ಕಿದರೂ ಸಂತೋಷವೇ ಕುರುರಾಜ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುವುದನ್ನು ನಾನಿನ್ನು ಮರೆತಿಲ್ಲ. ದುರ್ಯೋಧನ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನರಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ ದೇವ. ದೇವಕೀ ಸುತನು ಮಹಿಮಾ ಗುಣವು ಘನ ಮಹಿಮವು ಕೃಷ್ಣ ಶ್ರೀಹರಿ ನಾರಾಯಣಂ ಕ್ಷೀರಸಾಗರ ಶಯನಂ ರಾಮ ವಾಸುದೇವಂ ಭಕ್ತಜನ ಪರಿಪಾಲನಂ ಜಾಗರಿತಂ ನಮೋ ನಮೋ ಕೇಶವ ಪರಮಾತ್ಮ ಅಂಧಕಾರ ಅರಸೇ ನಿನ್ನ ಸುಂದರವದನವ ತೋರೋ ಹರಿ ಅಂಧಕಾರ ಅರಸೇ ನಿನ್ನ ಸುಂದರವದನವ ತೋರೋ ಹರಿ ಅಂಧಕಾರ ಅರಸೇ ಸಿಂಧು ಶಯನ ಮಂದಾರವ ಬೀಲೋ ಮುರಾರಿ ವಾಸುದೇವ.
ಅಂಧಕಾರ ಅರಸೆ ನಿನ್ನ ಸುಂದರವದನವ ನೋಡೋ ಹರಿ ಅಂಧಕಾರ ಅರಸೆ ಅಂಧಕಾರ ಅರಸೆ ಅಂಧಕಾರ ಅರಸೆ. ಹೇ ಜನಾರ್ದನ, ಕ್ಷೀರ ಸಾಗರದಲ್ಲಿ ಆದಿಶೇಷನ ಮೇಲೆ ಸುಖವಾಗಿ ಮಲಗುತ್ತಿದ್ದ ನೀನು ಈ ರೀತಿಯಾಗಿ ಮಲಗಿರುವ ನಿನ್ನ ಲೀಲೆಯನ್ನು ಕಂಡಿಡುವರೆ ಯಾರಯ್ಯ? ಹೇ ಚಕ್ರಪಾಣಿ, ನಿನ್ನ ಪಾದ ದರ್ಶನವು ದೊರಕಿದ ನಾನೇ ಧನ್ಯನು. ಇದೋ ನಿನ್ನ ಪಾದ ಸನಿಹದಲ್ಲಿಯೇ ಕುಳಿತುಕೊಳ್ಳುವೆನು ಪರಮಾತ್ಮ. ಯಾರು? ಓಹೋ ಅರ್ಜುನ, ನೀವೆಲ್ಲರೂ ಸೌಖ್ಯವೇ? ಪಾರ್ಥ, ವಾಸುದೇವ, ಯಾವವನ ರಾಜ್ಯದಿನೇ ಬಂದೆ ಪಾರ್ಥ? ವಾಸುದೇವ, ಯಾವ ವನರಾಜ್ಯದಿನೇ ಬಂದಿಹೆ, ಎಲ್ಲರೂ ಸುಖವೇ ನಿನ್ನ ಯಶೋ ಭಕ್ತ ಹನುಜರು ಭವ್ಯ ಮನಸ್ಸಿನೋಳ್ ಕ್ಷೇಮದಿಂದಿರುವರೇ ಪಾರ್ಥ. ಭುಜಕಾಲಿರು ಕೂರ್ದರ ಭುಜಚಾಲಿರು ಕೋರ್ದರ ಧರ್ಮಜನಾದ್ಯಂ ಶಾಂತಿ ಸಹನೆಯೋಳ್ ಪಾಲಿಸುತ್ತಿರ್ತಾನೆ ಪಾಂಡುನಂದನ. ಅರ್ಜುನ, ಪರಮಾತ್ಮ, ನೀನು ಬಂದು ಎಷ್ಟು ಸಮಯವಾಯಿತು? ನೀವೆಲ್ಲರೂ ಕುಶಲವೇ? ಚೇ ಈ ಚರಣದಡಿಯಲ್ಲೇಕೆ ಕುಳಿತುಕೊಂಡೆ? ಆ ಪಾರ್ಶ್ವಗಳಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ಪಾರ್ಥ, ತಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ ದೇವ. ವಾಸುದೇವ, ಯಾರು? ಚಂದ್ರಕುಲಧರಸ್ಥ ಚಕ್ರ. ಓಹೋ ಬಾವ ದುರ್ಯೋಧನ, ನೀವೆಲ್ಲರೂ ಸೌಖ್ಯವೇ? ಬಾಬಾ, ನೀ ಬಂದ ಕಾತುರವೇನೋ ಬಾಬಾ, ನೀ ಬಂದ ಕಾತುರವೇನೋ ಸುಖವೇ ಸುತರು ಬಂದು ಬಾ ಆಂದವರು ನಿಮ್ಮ ಹಂಗರಕ್ಷಕ ಮಹಾರಥಿಕರಣ ಉಳಿದ ಪರಾಕ್ರಮವೀ ಈರರೆಲ್ಲರೂ ಕ್ಷೇಮವೇ. ನಿಮ್ಮ ವಂಶೋದ್ಧಾರಕ ಕುರು ರುದ್ರ ಭೀಷ್ಮ ಆಚಾರ್ಯ ಗುರು ದ್ರೋಣಾದಿ ಮಹಾಪೂಜ್ಯರು ಕ್ಷೇಮದಿಂದಿರುವರೇ ಬಾಬಾ. ಬಾವ ದುರ್ಯೋಧನ, ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಾಯ್ತಲ್ಲ. ಚೇಚೆ, ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿದೆ. ಎಂತಹ ಕಾರ್ಯವಾಯಿತು ಬಾವ ದುರ್ಯೋಧನ? ಭಾವ, ಅವರ್ರಮಣ ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಗದವರೇ ಎಚ್ಚರಿಸಲು ಸಾಧ್ಯವೇ? ಒಂದು ಬಹಳ ಸಮಯವಾದರೂ ಎಚ್ಚರಗೊಳ್ಳದೆ ಇದ್ದು ಈ ನಿನ್ನ ಪ್ರಾಣ ಮಿತ್ರ ಅರ್ಜುನನು ಬಂದೊಡನೆ ಎದ್ದು ಭಾಷಣವನ್ನೇ ಆರಂಭಿಸಿಬಿಟ್ಟೆ ಅಲ್ಲ. ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ.
ಹಾಗೇನಿಲ್ಲ ಕುರುಚಕ್ರೇಶ್ವರ, ನೀನು ಬಂದಿರುವುದನ್ನು ನಾನು ನೋಡಲೇ ಇಲ್ಲ. ಅದಂತಿರಲಿ, ನಿಮ್ಮೀರ್ವರು ಬಹುದಿನಗಳಿಗೊಮ್ಮೆ ಏಕಕಾಲದಲ್ಲಿ ಇಲ್ಲಿಗೆ ಬರಲು ಉದ್ದೇಶ? ಕೃಷ್ಣ, ದುರ್ಯೋಧನ, ಭರತ ಸಂಗ್ರಾಮದೋಳ್ ಹೌವಿರ ಕೃಷ್ಣ, ಭರತ ಸಂಗ್ರಾಮದೋಳ್ ಕೌರವ ಪಾಂಡವರು ಸಮರವಂತಾದಿಗಳು ನಾ ಬಂದಿಹೇ. ಸತ್ಯದಲ್ಲಿ ನೀ ಬಂದು ನನಗೆ ಕೃಷ್ಣ, ಸತ್ಯದಲ್ಲಿ ನೀ ಬಂದು ನನಗೆ ಭಯವನ್ನು ಗ್ರಹಿಸಿ ಕೀರ್ತಿಯಂಗಳಿಸೋ ಶಿರೋಮಣಿ ಭೂಷಣ. ಹೆದರಂದನ ದುರ್ಯೋಧನ, ಭೋರ್ಗರಿಗೆ ಖೋರ್ಗಿಚ್ಚಿನಂತೆ ಕುರು ಪಾಂಡವರಿಗೆ ಭೀಕರ ಸಂಗ್ರಾಮ ಬಂದೊದಗಿರುವುದು. ಅದರಲ್ಲಿ ನೀನು ತಮ್ಮ ಪಕ್ಷವನ್ನು ವಹಿಸಬೇಕೆಂದು ಭಾರತದಲ್ಲಿ ಇಲ್ಲಿಗೆ ಬರಬೇಕಾಯಿತು. ದುರ್ಯೋಧನ, ಏನು ಕೌರವರಿಗೂ ಪಾಂಡವರಿಗೂ ಯುದ್ಧವೇ? ಅದು ಕುರುಕ್ಷೇತ್ರದಲ್ಲಿ. ಶಿವ ಶಿವ, ಎಂತಹ ದುರಾಲೋಚನೆ ಭಾವ ದುರ್ಯೋಧನ. ಕೃಷ್ಣ, ದುರ್ಯೋಧನ, ಬಲ್ಲೆಯ ಈಗ ಲೋಕ ರಾಜರಾಳಿದ ಮರ್ಮ. ದುರ್ಯೋಧನ, ಕೃಷ್ಣ, ಬಲ್ಲೆಯ ಈಗ ಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಇರವಿಲ್ಲದ ಮಾನವ ಆಜೆಯೇಕೋ ನಿರಾಜೆ. ನಿರಾಜೆ ದುರ್ಯೋಧನ, ಭರತ ಕಂಡ ಪ್ರಳಯ ಯಾರಿಗೋ ಸಂತಾಪ ನುರಿತ ಬೇಡವೋ ಈ ಹಠ ಅಮರತ ಅನುಚಿತ. ಭರತ ಕಂಡ ಪ್ರಳಯ ಅನುಜರಲ್ಲಿ ದೇಶ ಬೆಸಗೆ ಭರತ ಭೂಮಿ ಹಾಲ ಬಯಸ. ದುರ್ಯೋಧನ, ಕೃಷ್ಣ, ಅನುಜರಲ್ಲಿ ದೇಶ ಬೆಸಗೆ ಭರತ ಭೂಮಿ ಹಾಲ ಬಯಸ. ಬಂದು ಬಳಗ ರಕ್ತದಿಂದ ಭರತ ಕಂಡ ಪ್ರಳಯ ಯಾರಿಗೋ ಸಂತಾಪ ನುರಿತ ಸಮರಸ
ಕೌರವೇಶ್ವರ, ಕೃಷ್ಣ, ದಯಾದಿಗಳಾದ ನೀವುಗಳು ಪ್ರೀತಿ, ವಿಶ್ವಾಸ, ಅನ್ಯೋನ್ಯ ಮೈತ್ರಿ ಭಾವದಿಂದಿರುವುದನ್ನು ಬಿಟ್ಟು ಕೇವಲ ಈ ನೆಲದಾಸೆಗಾಗಿ ದ್ವೇಷ, ಅಸೂಯೆ, ವಂಚನೆ ಹಗೆತನದಿಂದ ವರ್ತಿಸುವುದು ಸರಿಯಲ್ಲ. ಆದ್ದರಿಂದ ಸರಿಯಾಗಿ ಆಲೋಚಿಸು. ನರಕಮರ್ದನ ದುರ್ಯೋಧನ, ಈ ನಿನ್ನ ವೈರಾಗ್ಯ ಧರ್ಮಕಥನ ಕೇಳಲು ನಾನು ನಿನ್ನ ಬಳಿಗೆ ಬಂದವನಲ್ಲ. ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಗುಂಟು. ಆದರೆ ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನನ್ನ ಬೇಡಿಕೆಯನ್ನು ಈಡೇರಿತು. ದುರ್ಯೋಧನ, ಅದಂತೂ ನಿಜವೇ. ಅರ್ಜುನ, ವಾಸುದೇವ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನ? ನೀನು ಸಹ ಈ ಯಾದವನ ಸಹಾಯವನ್ನು ಅಪೇಕ್ಷಿಸಿ ಬಂದಿರುವೆಯಾ ಎಂದು ತೋರುತ್ತಿರುವುದು. ಹೌದು ಪರಮಾತ್ಮ. ನಂದಕುಮಾರ, ನೀ ತಿಳಿಯದೆ ಈ ನಮ್ಮ ಕಷ್ಟಗಳಂ ಎಮ್ಮನ ಸಲಹೋ ಬಾರವು ದುರ್ಯೋಧನ, ನಿನದಯ್ಯ ಎಮ್ಮನ ಸಲಹೋ ಬಾರವು ನಿನದಯ್ಯ ನಂದನಂದನ ರಕ್ಷಿಸೋ ರಕ್ಷಿಸೋ ಕೇಶವ 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 ಕೊಡಲಿಲ್ಲ ರಾಜ್ಯವನ್ನು ಬಿಡಲಿಲ್ಲ ಕೊಡಲಿಲ್ಲ ರಾಜ್ಯವನ್ನು ಬಿಡಲಿಲ್ಲ ಕಡುಕಾಟ ಮಾಡುತ್ತಿದ್ದೆವು ಅರಹಿನ ಹರಿಯೇ ದ್ವಾರಕನಾಥನೇ ಅರ್ಜುನ, ವಾಸುದೇವ, ಈ ಉಭಯ ಸಂಕಟಕ್ಕೆ ನಾನೇನು ಮಾಡಲಿ? ವಾಸುದೇವ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿನ್ನ ಕೃಪಾ ಭಾಗ್ಯವನ್ನು ಪಡೆದವನು ನಾನು. ಆದ್ದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ದೇವ. ಅದು ಸಾಧ್ಯವಿಲ್ಲ ಮುಖಂದ. ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಪಕ್ಷಪಾತ ಅಸಂಭವ. ಈಶ್ವಖಂಡಗಳನ್ನು ಕೊಂದನಿಂದ ಶಕ್ತಿ ಸುದರ್ಶನ ಸಾಮರ್ಥ್ಯವನ್ನು ಮತ್ತೆ ಪುನಃ ಆರಂಭಿಸಲು ಮತ್ತೆ ಸದಾವಕಾಶ. ಮೊದಲು ಇಲ್ಲಿಗೆ ಯಾರು ಬಂದರೂ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ಧೀರನು, ನ್ಯಾಯಶೀಲನು. ಆದ್ದರಿಂದ ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ, ಯಾದವ ಧರ್ಮವನ್ನು ಪಾಲಿಸಿದಂತಾಗುವುದು. ದುರ್ಯೋಧನ, ನೀನು ಮೊದಲೇ ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಇರಬಹುದು. ಆದರೆ ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಆ? ಆತನು ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದದ್ದನ್ನು ಕೇಳಿಕೊಳ್ಳುವ ಅಧಿಕಾರ ಆತನಿಗೂ ಇರುವುದು. ಏನಂದೆ? ವೀರವರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರಮಿತ ವೀರಭಟರಿಂದ ಕೂಡಿದ ಯಾದವ ಕ್ಷೋಣಿ ನನ್ನ ಅಗ್ರಜನಾದ ಬಲಭದ್ರನೊಂದು ಕಡೆ, ನಿರಾಯುಧನು ನಿರಸ್ತ್ರನು ಆದ ನಾನು ಮತ್ತೊಂದು ಕಡೆ. ಈ ಇವೆರಡರಲ್ಲಿ ನಿನಗೆ ಯಾವುದು ಬೇಕೋ ಕೇಳಿಕೊಳ್ಳಿ. ಯದುಕುಲ ಚೂಡಾಮಣಿ, ನಾನು ನಿಮ್ಮನ್ನೇ ಅಪೇಕ್ಷಿಸುವೆನು ದೇವ. ವಿದ್ದ ವಿಮುಖನು ನಿರಾಯುಧನಾದ ಈ ಗೊಲ್ಲತೀರ ಗೋಪಾಲಕರಿಂದ ಯುದ್ಧ ರಂಗದಲ್ಲಿ ನಾವು ಪ್ರಯೋಜನವಾದರೇನು? ಕೃಷ್ಣ, ರಕ್ಷಣವನ್ನು ಹೇಗೆ ವಹಿಸಿಕೋ. ನನಗೆ ಯಾದವ ಹಕ್ಷಾಣಿ ಸೈನ್ಯ ಸಮೇತ ನನ್ನ ಭೃಗಲದ ಬಲರಾಮರೇ ನನ್ನ ಪಕ್ಷಕ್ಕೆ ಬರ. ಬಲೆ ಬಲೆ ಕೌರವೇಶ್ವರ, ನಿನ್ನ ಶೌರ್ಯ ಸಾಹಸಕ್ಕೆ ತಕ್ಕಾದನ್ನೇ ಬೇಡಿಕೊಂಡಿರುವೆ. ನಡೆ, ಯಾದವ ಸೈನ್ಯಕ್ಕೆ ನಿನ್ನ ಪಕ್ಷ ವಹಿಸುವಂತೆ ಹಿಂದೆ ಆಜ್ಞೆ ಮಾಡುವೆನು. ನಡೆ.
ನಾನೇನು ಹರಿವದನೆಂದು ಭಾವಿಸಿದೆಯಾ? ಬಳಿರೇ ಏನಿದು ಕಣ್ಸಣ್ಣಯ ಕಪಟ ಬಳಿರೇ ಏನಿದು ಕಣ್ಸಣ್ಣಯ ಕಪಟಮೋತ್ತ ಭರತ ಕಂಡ ಸ್ವತಂತ್ರ ಸಮರ ಶತ್ರುದಾಹದ ಪ್ರಚಂಡ ರಕ್ತದ ಕೋಡಿ ಹರಿಸಿ ತಾಂಡವ ಪ್ರಚಂಡ ಪ್ರಳಯ ಸಿಂಹನಾದ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕವನ್ನು ಸಹಿಸಲ ಆದವಂಬರಿಸಲಿರೇ ಆದವಂಬರಿಸಲಿರೇ ಪಾಂಡವರ ಜಂತ ಮಾಲಿಕೆಯೋ ಒಟ್ಟುಗಳು ನಿನ್ನ ಪಂತ ಚಂದ್ರನಿಗುಣ ಅವತಾರ ಗುರುಜ ಮುಕುಂದ ಕೃಷ್ಣ ದುರ್ಯೋಧನ, ನೀನು ಬಹು ಕಬಡ್ಡಿ ಬಹು ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮಮತೆ, ಅದರಲ್ಲಿಯೂ ಈ ಅರ್ಜುನನಾದರೂ ನಿನ್ನ ಪ್ರಾಣತಕ. ಹೀಗಿರುವಾಗ ನಾನು ನಿಮ್ಮಡಲೆ ಬರೆ ಬಂದರೆ ಅದು ಸಾಧ್ಯವೇ? ಇಂದಿಗೆ ನಾವೇ ಬೇರೆ ಹೋದೆವು, ನೀವೇ ಬೇರೆ ಹೋದೆವು. ಆದರೂ ಬಾಧಕಲ್ಲ ಕೃಷ್ಣ, ಬಾಧಕವಿಲ್ಲ. ಒಂದು ವಿಚಾರ ಮಾತ್ರ ಸದಾ ನಿನ್ನ ಜ್ಞಾಪಕದಲ್ಲಿರಲಿ. ಅದು ಏನು ಸುಯೋಧನ? ಯುದ್ಧರಂಗದಲ್ಲಿ ಆಯುಧಗಳು ಹಿಡಿದು ಯಾರ ಪಕ್ಷವಾಗೂ ಕಾದಿಡಲೆಂದು ವಚನ ಕೊಟ್ಟಿರುವೆ. ವಚನ ಮರೆತು ವಚನ ಭ್ರಷ್ಟನಾಯಿತೆ. ಜೋಕೆ ಮಾಡಿದ ಪ್ರತಿಜ್ಞೆ ಎಂದಿಗಾದರೂ ಮರೆಯಲಾದೀತೆ ಭಾವ ದುರ್ಯೋಧನ. ಹಿಂದೆ ರಾಕ್ಷಸರೊಡನೆ ಹೋರಾಡಿ 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 ನನ್ನ ಯೌವನದ ಬಲವೆಲ್ಲವೂ ಕುಗ್ಗಿ ಹೋಗಿರುವುದು. ಇನ್ನು ನನ್ನ ಸುದರ್ಶನ ಚಕ್ರವಂತೂ ಧರಣಿ ಕಂಟಕರ ರಕ್ತವನ್ನು ಹೀರಿ 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 ಬೆಂಡಾಗಿರುವುದು. ಹೀಗಿರುವಲ್ಲಿ ನನ್ನಿಂದ ಹೋರಾಡಲಾದಿದ್ದೆ ಭಾವ ದುರ್ಯೋಧನ. ಹಾಗಾದರೆ ನನ್ನಲ್ಲಿನ ಸಮಾಗಮ ಕುರುಕ್ಷೇತ್ರದ ಸಮರಾಂಗಣದಲ್ಲಿ ಭಕ್ತರ ಹೇಳು ಹಕ್ಷಾನದ ಬಲಬಲವನ್ನು ಅದು ಮುಂದೆ ತಾನೇ ಗೊತ್ತಾಗುವುದು. ನೀನು ನಡೆ, ನೀನು ವರ್ಣವನು. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ಸರಿ. ಆರ್ಯವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವಾದ ಶ್ರೀ ಭಗವಾನ್ ವಾಸುದೇವನು ನನ್ನ ಪಕ್ಷವನ್ನು ವಹಿಸಿದನು. ಇನ್ನು ನನ್ನ ದ್ವಾರಕ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಗದ ಉದಯವಾದ ನಮ್ಮ ಭಾಗ್ಯದ ಭಾಗದ ಹರಡಿದ ಕಾಂತಿಯು ಕರುಣದಿದರೆಗೆ ಹರಡಿದ ಕಾಂತಿಯು ಕರುಣದಿದರೆಗೆ ಸಾರ್ಥಕವಾಯಿತು ಎನ್ನ ಮನೋರಥ. ಸಾರ್ಥಕವಾಯಿತು ಎನ್ನ ಮನೋರಥ. ಅವಯವನೇ ಅವಯವನೇ ಪಾಂಡವ ವಿಜಯ ಪಾಂಡವ ವಿಜಯ ದೇವೋ
ರಾಜ ಪಾನಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಾಡಿ ಓರೆಯನ್ನು ಆಶ್ರಯಿಸುವ ಮಂದಮತಿಗಳಂತೆ ಮುಂದೆ ದುರಂತರರಾಗಿ ಮೆರೆಯುವ ಬಲರಾಮ ಸಹಿತ ಯಾದವ ಕ್ಷೋಣಿ ಸೈನ್ಯವನ್ನು ಕೇಳಿಕೊಳ್ಳದೆ ನಿರಾಯುಧನು ನಿರತ್ರನೂ ಆದ ನನ್ನನ್ನೇಕೆ ಕೇಳಿಕೊಂಡೆ? ವಾಸುದೇವ, ಪಾರ್ಥ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿರುವುದು ನೀನು. ನಿನ್ನನ್ನೇ ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ರಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೊಂದು ಗತಿಯನ್ನು ತೋರಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ಕಡಿವಾಣದಲ್ಲಿ, ಆಗ ನನ್ನ ಕೈ ಚಾತುರ್ಯವನ್ನು ತೋರಿಸುವೆನು. ಶತ್ರುಗಳು ನೋಡುವರು. ಕುರುಕ್ಷೇತ್ರದ ಯುದ್ಧ ಸಮರವನ್ನು ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು. ನಿಯತಿಯ ವೃಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯು, ಚಿರಪುಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗಿರುವುದು. ದೇವ ಅರ್ಜುನ, ವಾಸುದೇವ, ದೇವರು ದೇವರು ಎಂದು ನನ್ನನ್ನೇ ನಂಬಿಕೊಂಡು ಹೊದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವವನ್ನು ನನ್ನಲ್ಲಿ ಏನು ಕಂಡೆ ಪಾರ್ಥ? ಪರಮಾತ್ಮ, ಪಾರ್ಥ, ಪಾಮರರಾದ ನನ್ನ ನಿನ್ನಲ್ಲಿ ಈ ಇಂದ್ರ ಜಾಲವೇಕೆ ಪ್ರಭು? ಪಾರ್ಥ, ಮಾಧವನಿ ನಯದಯನಿ, ಮಾಧವನಿ ನಯದಯನಿ, ಮನಸ್ಸುವೆ ನಾದಯವ ಭಯವಿಲ್ಲದ ಜಗನಿ, ಮನಸ್ಸುವೆ ನಾದಯವ ಭಯವಿಲ್ಲದ ಜಗನಿ, ಹರಿ ನಯ ಮಧುಮೆಯ ಬಾಲಾನಿ, ಕಾತುರವೇ ತಗೆ ವಿಜಯ ಜಯ, ಕಾತುರವೇ ತಗೆ ವಿಜಯ, ಕರಗಳು ಕಾಣುವ ಕರಗಳು ಕಾಣುವ ಎದಗೆಳದಿರು ಜೋಪೆ ಕಡುದಿರನೆ ಗೆಳದಿರು ಜೋಕೆ ಕಳುದಿರ ನೀರೆನಸಿ, ಕಾತುರವೇ ತಗೆ ವಿಜಯ ವಿಜಯ, ಕಾತುರವೇ ತಗೆ ವಿಜಯ. ವಿಜಯಕ್ಕೆ ಕಾರಣ ವಿಜಯಕ್ಕೆ ಕಾರಣ ಕಾತನು ನೀನೆ, ವಿಜಯಕ್ಕೆ ಕಾರಣ ಕಾತನು ನೀನೆ, ವಿಜಯಕ್ಕೆ ಕಾರಣ ಕಾತನು ನೀನೆ. ವಿಜಯಕ್ಕೆ ಕಾರಣ ಕಾತನು ನೀನೆ, ಸಾಹಸ ನಿನ್ನದು ಸಾಧನ ಭವನಾರು, ಸಾಹಸ ನಿನ್ನದು ಸಾಧು ಭವನಾರು, ಸಾಹಸ ನಿನ್ನದು ಸಾಧು ಭವನಾರು, ಸಾಹಸ ನಿನ್ನದು ಸಾಧು ಭವನಾರು, ಮಾಧವ ನಿನ್ನಯ ದಯನಿ, ಮಾಧವ ನಿನ್ನಯ ದಯನಿ. ಪಾರ್ಥ ನಿನ್ನಯ ಇಸವ ಸತತವು ನಾಂ ಬಯಸಿ, ಪಾರ್ಥ ನಿನ್ನಯ ಇಸವ ಸತತವು ನಾಂ ಬಯಸಿ, ಅನವರತವು ನಿನ್ನ ಬಿಡದಲೆ ಪೊರೆವೆ ಮನದನು ಮಾನವ
ಭಯವೇ ತಡೆಯುವುದು ಸಾಧಿಸು ಕಾರ್ಯವ ಭಯವೇ ತಡೆಯುವುದು ಸಾಧಿಸು ಕಾರ್ಯವ ಭಯವೇ ತಡೆಯುವುದು ಕಾತುರವೇ ತಗೆ ವಿಜಯ ಜಯ ಕಾತುರವೇ ತಗೆ ವಿಜಯ ವಿಜಯ ಅಂತೂ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥ್ಯನ್ನಾಗಿ ಮಾಡಿಕೊಂಡೆ. ಆಗಲಿ, ಭಕ್ತ ಅವಿಷ್ಟನ್ನು ಈಡೇರಿಸುವುದು ನನ್ನ ಕರ್ತವ್ಯವಲ್ಲವೇ? ತಮ್ಮ ಕೃಪಾನುಗ್ರಹವೇ ನನಗೆ ಬೇಕಾಗಿರುವುದು ದೇವ. ದೇವಕಿ ವರನಂದನ ಭಾವಜನಯನ ನಲಿವೆ ಮಾಧವ. ದೇವಕಿ ವರನಂದನ ಭಾವಜನಯನ ನಲಿವೆ ಮಾಧವ. ದೇವಕಿ ವರನಂದನ ಪಾರ್ಥ, ವಾಸುದೇವ, ನೀನಿನ್ನು ನಡೆ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ನಿನ್ನ ತಾಯಿ ಕುಂತಿದೇವಿ ಧರ್ಮದ ದೃಪದನೊಂದಿಗೆ ಮೊದಲಾದ ಎಲ್ಲರಿಗೂ ತಿಳಿಸು. ನಾನು ಬರುವುದಾಗಿ ಹೇಳಿದೆನೆಂದು. ಮಹಾದಾಜ್ಞೆ ಮಾಧವ, ನಾನಿನ್ನು ಹೊರಡುವೆ.